ಸರ್ಕಾರಿ ಶಾಲೆ ಮಕ್ಕಳು 100 ರೂಪಾಯಿ ಸ್ಕೂಲ್ ಫೀಸ್ ಕಟ್ಟಬೇಕು, ವರ್ಷಕ್ಕಲ್ಲ ತಿಂಗಳಿಗೆ. ಇಂಥದ್ದೊಂದು ತಿಕ್ಕಲು ಆದೇಶನ ಸಚಿವರಿಗೂ ಗೊತ್ತಿಲ್ಲದಂತೆ ಅಧಿಕಾರಿಗಳು ಹೊರಡಿಸಿದ್ರು. ಸರ್ಕಾರನೇ ವಸೂಲಿ ಮಾಡ್ತದೆ ಅಂತ ಕಾಂಗ್ರೆಸ್ ಮುಗಿಬಿತ್ತು. ಆಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ತಿಂಗಳಿಗೆ ಒಬ್ಬ ವಿದ್ಯಾರ್ಥಿಗೆ 100 ರೂಪಾಯಿ ಶುಲ್ಕ. ಸರ್ಕಾರಿ ಶಾಲೆಗೂ ಶುಲ್ಕ ಹಾಕಿದ್ದ ಸರ್ಕಾರ. ಪ್ರತಿ ತಿಂಗಳು 100 ರೂಪಾಯಿಯಂತೆ ಒಬ್ಬ ವಿದ್ಯಾರ್ಥಿ ಶುಲ್ಕ ಕಟ್ಟಿ ಅನ್ನೋ ಆದೇಶ ಶಿಕ್ಷಣ ಇಲಾಖೆಯಿಂದ ಹೊರಬಿದ್ದಿತ್ತು. ದುರಂತ ಅಂದ್ರೆ ಸರ್ಕಾರಿ ಶಾಲೆಗಳ ಮಕ್ಕಳಿಂದ ಫೀಸ್ ವಸೂಲಿ ಮಾಡ್ತಿರೋದು ರಾಜ್ಯದ ಘನವೆತ್ತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರಿಗೆ ಗೊತ್ತೇ ಇಲ್ಲ. ಆದ್ರೂ ಶುಲ್ಕ ತಗೊಂಡ್ರೆ ತಪ್ಪೇನಿಲ್ಲ ಅಂತಾನು ಅಂದ್ರು. ಅವರ SDMCನವರು ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಮಾಡಬೇಕು. ಆದರೆ ಇದಕ್ಕೊಂದು ಲಿಮಿಟ್ ಹಾಕಿದ್ರು 100 ರೂಪಾಯಿಗಿಂತ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಾಸ್ತಿ ಇಸ್ಕೋಬಾರ್ದು ಅನ್ನುವಂಥ ಲಿಮಿಟ್ ಮಾತ್ರ ಸರ್ಕಾರ ಹಾಕಿರೋದು. ಇದು ನಾನಾಗ್ಲಿ ಅಥವಾ ಬೊಮ್ಮಾಯಿ ಅವರಾಗ್ಲಿ ತಗೊಂಡಿರುವಂಥ ನಿರ್ಣಯ ಅಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಕಮಿಷನರ್ ಅವರು ತಗೊಂಡಿರುವಂಥ ನಿರ್ಣಯ. ಮಾನ್ಯ ಶಿಕ್ಷಣ ಸಚಿವ ನಾಗೇಶ್ ಅವರ ಗಮನಕ್ಕೆ ಬರದೇ ಆದೇಶ ಆಗಿದೆ. ಆದ್ರೂ ಸಚಿವರು ಸಮರ್ಥನೆ ಮಾಡಿಕೊಂಡ್ರು. ಸಿದ್ದರಾಮಯ್ಯ ಇನ್ನೊಂದ್ ಕಡೆ ಸರಣಿ ಟ್ವೀಟ್ ಹಾಕಿದ್ರು. ಸರ್ಕಾರಿ ಶಾಲೆಯ ಬಡ ಮಕ್ಕಳ ಮೇಲೆ ಬಿಜೆಪಿ ಸರ್ಕಾರದ ಭ್ರಷ್ಟರ ಕಣ್ಣು ಬಿದ್ದಿದೆ ಅಂತ ಮೊದಲ ಟ್ವೀಟ್ ಹಾಕಿದ್ರು. ವೇದಿಕೆ ಮೇಲೆ ನಿಂತು ಧಮ್ ತಾಕತ್ ಅನ್ನೋರು ವಿದ್ಯಾರ್ಥಿಗಳಿಗೆ ಹಣ ರಿಲೀಸ್ ಮಾಡಿ ತಾಕತ್ ತೋರಿಸಿ ಅಂತ ಟ್ವೀಟ್ ಹಾಕಿದ್ರು. ಸರ್ಕಾರಿ ಶಾಲಾ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ನೀಡಿದವರು ಅಂತ. ಆಮೇಲೆ ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿಗಳ ಪೋಷಕರಿಂದ ಹಣ ಸಂಗ್ರಹಿಸುವ ಆದೇಶ ಹಿಂಪಡೆಯಬೇಕು ಅಂತಾನು ಟ್ವೀಟ್ ಹಾಕಿದ್ರು. ನಾನು ಒತ್ತಾಯ ಮಾಡಿದ್ದೇನೆ, ಆ ಸರ್ಕ್ಯುಲರ್ ಅನ್ನು ಕೂಡಲೇ ವಾಪಸ್ ಪಡಿಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಎಲ್ಲ ಬಡವರ ಮಕ್ಕಳು, ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳು. ಸರ್ಕಾರಿ ಮಕ್ಕಳಿಗೂ ತಿಂಗಳಿಗೆ 100 ರೂಪಾಯಿ ಶುಲ್ಕ. ಶಿಕ್ಷಣ ಸಚಿವರಿಗೆ ಶುರುವಾಯಿತು ಲೆಫ್ಟ್ ಟು ರೈಟ್ ಟು ಕ್ಲಾಸ್. ದಿಢೀರ್ ಅಂತ ಆದೇಶ ವಾಪಸ್ ಪಡೆದ ಸರ್ಕಾರ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಇಲಾಖೆಯಲ್ಲಿ ಬಡ ಮಕ್ಕಳಿಗೂ ಫೀಸ್ ವಸೂಲಿಗೆ ಆದೇಶ ಆಗಿತ್ತು. ಯಾವಾಗ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಯ್ತೋ, ಕಾಂಗ್ರೆಸ್ನವರಿಗೆ ಆಹಾರ ಆಯ್ತೋ, ಆಗ ಸಚಿವರಿಗೆ ದೆಹಲಿ ಮಟ್ಟದಿಂದಲೂ ತರಾಟೆ ತಗೊಂಡ್ರು. ಅದಕ್ಕೆ ಸಂಜೆ ದಿಢೀರ್ ಅಂತ ಆದೇಶ ವಾಪಸ್ ಪಡೆದ್ರು. ಒಟ್ನಲ್ಲಿ ತಳಬುಡವಿಲ್ಲದ ನಿರ್ಧಾರಗಳಿಂದ ಬೊಮ್ಮಾಯಿ ಸರ್ಕಾರಕ್ಕೆ ಆಗ್ತಾ ಇರೋ ಮುಜುಗರ ಅಷ್ಟಿಷ್ಟಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.